ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್, ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಏನಿದೆ 6th ಸೆಮಿಸ್ಟರ್ BComಗೆ 2024 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 11 ಬಂದು ಡಿಪ್ರಿಸಿಯೇಷನ್ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂದ್ರೆ ತುಂಬಾ ಈಸಿ, ನಿಮಗೆ 12 ಮಾರ್ಕ್ಸ್ ಈಸಿ ಆಗಿ ಸಿಗುತ್ತೆ. ಯಾವ ತರ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು, ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಕ್ವಶನ್ ಏನಿದೆ ಅಂತ ಹೇಳಿದ್ರೆ 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 11 ಬಂದು, ನಾಗಭೂಷಣ್ ಎ ಮ್ಯಾನುಫ್ಯಾಕ್ಚರರ್ ಸಬ್ಮಿಟ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಸೊ ಯಾರೋ ಒಬ್ಬ ನಾಗಭೂಷಣ್ ಅಂತಕ್ಕಂಥವ್ನು ಮ್ಯಾನುಫ್ಯಾಕ್ಚರು ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಸಬ್ಮಿಟ್ ಮಾಡ್ತಾ ಇದ್ದಾನೆ. ನೇಮ್ ಆಫ್ ದಿ ಅಸೆಟ್ಸ್ ಅಂತ ಹೇಳಿದ್ದಾರೆ. ಒಂದು ನೇಮ್ ಆಫ್ ದಿ ಅಸೆಟ್ ಬಂದು ಪ್ಲಾಂಟ್ ಅಂಡ್ ಮಿಷನರಿ ಅಂತ ಇದೆ. ಸೊ ದಟ್ ಈಸ್ ಅ ಬ್ಲಾಕ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ. ಪ್ಲಾಂಟ್ ಅಂಡ್ ಮಿಷನರಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3. ದಿಸ್ ಇಸ್ 1, 2, 3 ಅಂತ ಏನ್ ಕೊಟ್ಟಿದ್ದಾನೆ, ಅಸೆಟ್ ಪ್ಲಾಂಟ್ ಅಂಡ್ ಮಿಷನರಿನ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ಹೇಳಿದ್ದಾರೆ ಬ್ಲಾಕ್ ಆಫ್ ಅಸೆಟ್ಸ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಬ್ಲಾಕ್ 1 15% ಇರೋ ಡಿಪ್ರಿಸಿಯೇಷನ್ ಇರ್ತಕ್ಕಂಥ ಪ್ಲಾಂಟ್ ಅಂಡ್ ಮಿಷನರಿ ಅಂತೆ. ಬ್ಲಾಕ್ 2 ಬಂದು 25% ಇರೋ ಡಿಪ್ರಿಸಿಯೇಷನ್ ಇರ್ತಕ್ಕಂಥ ಒಂದು ಅಸೆಟ್ ಪ್ಲಾಂಟ್ ಅಂಡ್ ಮಿಷನರಿ. ಬ್ಲಾಕ್ 3 10% ಇರ್ತಕ್ಕಂಥ, ಸೊ ಒಂದು ಪ್ಲಾಂಟ್ ಅಂಡ್ ಮಿಷನರಿ ಬ್ಲಾಕ್ 3 10% ಡಿಪ್ರಿಸಿಯೇಷನ್ ಇದೆ. ದಿಸ್ ಇಸ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು. WDV ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಆನ್ 1/4/2022. 1/4 ಅಂದ್ರೆ ಓಪನಿಂಗ್ WDV ಅಂತ ಅರ್ಥ. 1/4 ಅಲ್ಲಿ ಇರ್ತಕ್ಕಂಥ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಆಯಾ ಬ್ಲಾಕ್ ಕೊಟ್ಟಿದ್ದಾರೆ. ಬ್ಲಾಕ್ 1 ಓಪನಿಂಗ್ ಬಂದು 8,50,000 ಇದೆ. ಸೊ ಬ್ಲಾಕ್ 2 12,50,000 ಇದೆ. ಬ್ಲಾಕ್ 3 ಬಂದು 5,60,000 ಇದೆ ಅಂತ ಹೇಳಿದ್ರೆ ಓಪನಿಂಗ್ WDV. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಪರ್ಚೇಸ್ ಡ್ಯೂರಿಂಗ್ 2022-23 ರುಪೀಸ್ ಅಲ್ಲಿ ಪರ್ಚೇಸ್ ಮಾಡಿದಾರಂತೆ. ದಟ್ ಇಸ್ ಪರ್ಚೇಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ ಅರ್ಥ. ಬ್ಲಾಕ್ 1 22,50,000ಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ಬ್ಲಾಕ್ 2 ನಲ್ಲಿ 8 lakhಗೆ ಪರ್ಚೇಸ್ ಮಾಡಿದ್ದಾರೆ. ಬ್ಲಾಕ್ 3 ನಲ್ಲಿ 10 lakhಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದಟ್ ಇಸ್ ಅ ಪರ್ಚೇಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ. ಇಲ್ಲಿ ಡೇಟ್ ಆಫ್ ಪರ್ಚೇಸ್ ಅನ್ನ ಕೊಟ್ಟಿದ್ದಾರೆ. ಏನಕ್ಕೆ ಡೇಟ್ ಆಫ್ ಪರ್ಚೇಸ್ ಬೇಕು ಅಂತ ಹೇಳಿದ್ರೆ, ನೋಡಿ, ಪ್ಲಾಂಟ್ ಅಂಡ್ ಮಿಷನರಿ ಆಗಿರೋದ್ರಿಂದ, ಸೊ ಅದು ಮ್ಯಾನುಫ್ಯಾಕ್ಚರರ್ ಯೂಸ್ ಮಾಡ್ತಾ ಇರೋದ್ರಿಂದ ಪ್ಲಾಂಟ್ ಅಂಡ್ ಮಿಷನರಿ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಮತ್ತೆ ಆ ಒಂದು ಡಿಪ್ರಿಸಿಯೇಷನ್ ನೀವು ಕೊಡಬೇಕಾದ್ರೆ ನಿಮಗೆ ಮೋರ್ ದನ್ 180 ಡೇಸ್ ಇದೆಯಾ, ಲೆಸ್ ದನ್ 180 ಡೇಸ್ ಇದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಡೇಟ್ ಆಫ್ ಪರ್ಚೇಸ್ ಇಲ್ಲಿ ಕೊಟ್ಟಿರೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಬ್ಲಾಕ್ 1 ಪರ್ಚೇಸ್ ಮಾಡಿದಾರಲ್ವಾ, 22,50,000 30/4/22 ನಲ್ಲಿ ಪರ್ಚೇಸ್ ಮಾಡಿದಾರಂತೆ. ದೆನ್ ಬ್ಲಾಕ್ 2 ಏನ್ 8 lakh ಪರ್ಚೇಸ್ ಮಾಡಿದ್ದಾರೆ, ಅದು 1/6/2022 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಬ್ಲಾಕ್ 3 10 lakh ಇರೋದನ್ನ 1/1/23 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದೇ ಟ್ರೀಟ್ ಮಾಡಬೇಕು, ಆನ್ಸರ್ ಮಾಡಬೇಕು ನೋಡೋಣ. ಜಸ್ಟ್ ಪರ್ಚೇಸ್ ಡೇಟ್ ಕೊಟ್ಟಿದ್ದಾರೆ ಅಷ್ಟೇ. ಸೇಲ್ಸ್ ಡ್ಯೂರಿಂಗ್ ದ ಇಯರ್ 22-23, ಆ ವರ್ಷದಲ್ಲಿ ಏನೇನ್ ಸೇಲ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಬ್ಲಾಕ್ 1 ಅಲ್ಲಿ 6,50,000 ಸೇಲ್ ಮಾಡಿದ್ದಾರೆ. ಬ್ಲಾಕ್ 2 ನಲ್ಲಿ 9,50,000 ಸೇಲ್ ಮಾಡಿದ್ದಾರೆ. ಬ್ಲಾಕ್ 3 ನಲ್ಲಿ 4 lakh rupees ಅನ್ನ ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಮಾಡೋದು ನಮಗೆ ಡೇಟ್ ಏನು ಅವಶ್ಯಕತೆ ಬೇಡ, ಅವ್ರು ಕೊಟ್ಟರು ತಗೊಳ್ಳೋದಿಲ್ಲ, ಕೊಡ್ಲಿಲ್ಲ ಅಂದ್ರೂ ನನಗೆ ಕನ್ಸಿಡರ್ ಮಾಡಿಲ್ಲ. ಬಟ್ ಸೇಲ್ಸ್ ಅಮೌಂಟ್ ಅಷ್ಟೇ ನನಗೆ ಬೇಕಾಗಿರೋದಷ್ಟೇ. ನಮ್ಗೆ ಹೇಳಿದರೆ ಕಾಂಪ್ಯೂಟ್ ನಾರ್ಮಲ್ ಅಂಡ್ ಅಡಿಷನಲ್ ಡಿಪ್ರಿಸಿಯೇಷನ್ ನ ಕಾಂಪ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಹೇಳ್ಬೋದು, ಹೇಳ್ದೇನು ಕೂಡ ಇರಬಹುದು. ಬಟ್ ನಾರ್ಮಲ್ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬೋದು, ಬರೀ ಡಿಪ್ರಿಸಿಯೇಷನ್ ಅಂತ ಬೇಕಾದ್ರೆ ಹೇಳ್ಬೋದು. ಬಟ್ ಅಡಿಷನಲ್ ಡಿಪ್ರಿಸಿಯೇಷನ್ ನಿಮಗೆ ಗೊತ್ತಿರಬೇಕು, ಪ್ಲಾಂಟ್ ಅಂಡ್ ಮಿಷನರಿ ಆದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲಿಕಬಲ್ ಆಗುತ್ತೆ. ಕ್ವಶನ್ ಅಲ್ಲಿ ಹೇಳ್ಬೋದು, ಹೇಳ್ದೇನು ಕೂಡ ಇರ್ಬೋದು, ಸರಿನಾ? ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಬನ್ನಿ ಹೇಗೆ ಆನ್ಸರ್ ಮಾಡಬೇಕು, ಯಾವ ತರ ಕಾಲಮ್ಸ್ ಹಾಕೋಬೇಕು. ನೀವು ಈ ತರ ಬ್ಲಾಕ್ ಆಫ್ ಅಸೆಟ್ಸ್ ಒಂದು 3 ಐಟಮ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ಸಪರೇಟ್ ಬ್ಲಾಕ್ ಅನ್ನ ನೀವು ಯೂಸ್ ಮಾಡಿಕೊಂಡು ಆಯಾ ಬ್ಲಾಕಿಗೆ ಬೇಕಾದ್ರೆ ಡಿಪ್ರಿಸಿಯೇಷನ್ ಮಾಡಬಹುದು. ನಾನು ಒಂದೇ ಫಾರ್ಮ್ಯಾಟ್ ಅಲ್ಲಿ 3 ಬ್ಲಾಕ್ ಕೂಡ ಆನ್ಸರ್ಸ್ ಅನ್ನ ಹೇಳ್ಕೊಡ್ತೀನಿ, ಹೇಗೆ ಆನ್ಸರ್ ಮಾಡಬೇಕು ಅಂತ. ಹಾಕೊಳ್ಳಿ. ಹೆಡ್ಡಿಂಗ್ ಬಂದು ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಅಂತ. ಸೊ ನೇಮ್ ಆಫ್ ದಿ ಅಸೆಟ್ಸ್, ಅಸೆಟ್ ಯಾವ್ದಪ್ಪ ಅಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ. ಪ್ಲಾಂಟ್ ಅಂಡ್ ಮಿಷನರಿಲಿ 3 ಬ್ಲಾಕ್ ಇದೆ. ದಟ್ ಇಸ್ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3. ಈ ತರ ಕರೆಕ್ಟ್ ಆಗಿ ಹೆಡ್ಡಿಂಗ್ ಅನ್ನ ಕೊಡಿ. ನೋಡಿ, ನೀವು ಯಾವುದೇ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ, WDV. ರಿಟರ್ನ್ ಯಾವ ಅಸೆಟ್ ಅಪ್ಪ ಅಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ. ಸೊ ಅವ್ರು ಹೇಳಿದರೆ ದಿಸ್ ಇಸ್ ಅ ಪ್ಲಾಂಟ್ ಅಂಡ್ ಮಿಷನರಿ ಅಂತ. ಆಸ್ ಆನ್ 1/4/2022 ಓಪನಿಂಗ್ WDV ಅಂತ ಅರ್ಥ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಆಸ್ ಆನ್ 1/4/2022 ನಲ್ಲಿ ಓಪನಿಂಗ್ WDV ಕೊಟ್ಟಿದ್ದಾರೆ. ಸೊ ಆಯಾ ಬ್ಲಾಕ್ ಓಪನಿಂಗ್ ವ್ಯಾಲ್ಯೂನ ತಗೊಳ್ಳಿ. ಈಗ ಮೊದಲನೇ ಬ್ಲಾಕ್ ಅಲ್ಲಿ ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದ್ರೆ 8,50,000 ಇದೆ. ಎರಡನೇ ಬ್ಲಾಕ್ ಅಲ್ಲಿ ಬಂದು 12,50,000 ಇದೆ.
ಮೂರನೇ ಬ್ಲಾಕ್ ಅಲ್ಲಿ ಬಂದು 5,60,000 ಓಪನಿಂಗ್ WDV ಕೊಟ್ಟಿದ್ದಾರೆ. ಸರಿನಾ? ಫಸ್ಟ್ ಓಪನಿಂಗ್ WDV ನ ತಗೋಬೇಕು. ಈ ಓಪನಿಂಗ್ WDV ತಗೊಂಡಾದ್ಮೇಲೆ ನೀವು ಇದಕ್ಕೆ ಏನನ್ನ ಆಡ್ ಮಾಡಬೇಕು ಅಂದ್ರೆ ಆಡ್ ಪರ್ಚೇಸಸ್ ಮೇಡ್ ಡ್ಯೂರಿಂಗ್ ದಿ ಇಯರ್ 2022-23 ಅವರೇ ಕೊಟ್ಬಿಟ್ಟಿದ್ದಾರೆ. ಪರ್ಚೇಸಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ಬಿಟ್ಟು 2022-23 ನಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೀವಿ ಅಂತ. ಸೊ ಆಯಾ ಬ್ಲಾಕ್ ಅಲ್ಲಿ ಏನೇನ್ ಪರ್ಚೇಸ್ ಮಾಡಿದರೆ ಅಷ್ಟು ತಗೊಳ್ಳಿ. ಸೊ ನಮ್ಗೆ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದಾರೆ, ಕೊಟ್ಟಿದ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಈ ಒಂದು ಕ್ವಶನ್ ಅಲ್ಲಿ ಆಯಾ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪರ್ಚೇಸ್ ಮಾಡಿದೀವಿ ಅಂತ. ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಯಾವ್ಯಾವ ಬ್ಲಾಕ್ ಅಲ್ಲಿ ನಾವು ಎಷ್ಟು ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕ್ವಶನ್ ಅಲ್ಲೇ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ. ಪರ್ಚೇಸಸ್ ಮೇಡ್ ಡ್ಯೂರಿಂಗ್ ದ ಇಯರ್ 22-23 ನಲ್ಲಿ ನೋಡಿ, ಮೊದಲನೇ ಬ್ಲಾಕ್ ಅಲ್ಲಿ 22,50,000 ಪರ್ಚೇಸ್ ಮಾಡಿದೀವಿ ಫಸ್ಟ್ ಬ್ಲಾಕ್ ಅಲ್ಲಿ. ಎರಡನೇ ಬ್ಲಾಕ್ ಅಲ್ಲಿ ಬಂದು 8 lakh ಅಲ್ಲಿ ಪರ್ಚೇಸ್ ಮಾಡಿದೀವಿ. ಮೂರನೇ ಬ್ಲಾಕ್ ಅಲ್ಲಿ ಬಂದು ನಾವು 10 lakh rupeesಗೆ ಪರ್ಚೇಸ್ ಮಾಡಿದೀವಿ. ಸೊ ಮೂರನೇ ಬ್ಲಾಕ್ ಬಂದು 10 lakh rupeesಗೆ ನಾವು ಪರ್ಚೇಸ್ ಮಾಡಿದೀವಿ. ಕರೆಕ್ಟಾ? ದಿಸ್ ಇಸ್ ಪರ್ಚೇಸ್. ಓಪನಿಂಗ್ WDVಗೆ ಜಸ್ಟ್ ನೀವು ಆಡ್ ಪರ್ಚೇಸಸ್ ನ ಆಡ್ ಮಾಡ್ಬೇಕಷ್ಟೇ. ಯಾವ ಬ್ಲಾಕ್ ಅಲ್ಲಿ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದಾರೆ ನೋಡ್ಕೊಂಡು. ಸೊ ಈಗ ಪರ್ಚೇಸ್ ಡೇಟ್ ಕೊಟ್ಟಿದ್ದಾರೆ, ಅದು ಆಮೇಲೆ ತಗೊಳ್ಳೋಣ. ಸೊ ಎಲ್ಲಿ ತಗೋಬೇಕು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಈಗ ನೋಡಿ, ಈ ಓಪನಿಂಗ್ WDVಗೆ ಪರ್ಚೇಸಸ್ ಅನ್ನ ಆಡ್ ಮಾಡಿ. ಸೊ ಈಗ ಆಡ್ ಮಾಡಿದ್ರೆ ಸೊ ನಮಗೆ ಟೋಟಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಓಪನಿಂಗ್ WDVಗೆ ಆಡ್ ಪರ್ಚೇಸ್ ನ ಆಡ್ ಮಾಡಿದ್ರೆ, ಈಗ ಮೊದಲನೇ ಕಾಲಮ್ ಅಲ್ಲಿ ಆಡ್ ಮಾಡಿದ್ರೆ ಮೊದಲನೇದಕ್ಕೆ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ 8,50,000 ಆಡ್ 22,50,000 ನ ಆಡ್ ಮಾಡಿದ್ರೆ ನಮಗೆ 50,000. ಎರಡು ಆಡ್ ಮಾಡಿದ್ರೆ ನನಗೆ 31 lakh rupees ಮೊದಲನೇ ಬ್ಲಾಕ್ ಅಲ್ಲಿ ಟೋಟಲ್ ಸಿಗುತ್ತೆ. ಓಪನಿಂಗ್ WDVಗೆ ಆಡ್ ಪರ್ಚೇಸ್ ನ ಆಡ್ ಮಾಡಿದ್ರೆ 31 lakh rupees ನಮಗೆ ಬ್ಲಾಕ್ 1 ಅಲ್ಲಿ ಸಿಗುತ್ತೆ. ಬ್ಲಾಕ್ 2ಗೆ ನೀವು ಆಡ್ ಮಾಡ್ತೀರಾ ಅಂದ್ರೆ 12,50,000 ಪ್ಲಸ್ 8 lakh, 12,50,000 ಪ್ಲಸ್ 8 lakh rupees ನ ನೀವು ಆಡ್ ಮಾಡಿದ್ರೆ ನಿಮ್ಗೆ 20,50,000 ನಿಮ್ಗೆ ಸಿಗುತ್ತೆ. ಅದೇ ತರ ನೀವು ಮೂರನೇ ಬ್ಲಾಕ್ ಅಲ್ಲಿ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಮೂರನೇ ಬ್ಲಾಕ್ ಅಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಓಪನಿಂಗ್ WO 5,60,000 ಪ್ಲಸ್ 10 lakh ಆಡ್ ಮಾಡಿದ್ರೆ ನಮ್ಗೆ 15,60,000 ಸಿಗುತ್ತೆ. 15,60,000. ಸೊ ಓಪನಿಂಗ್ WDV ಆಡ್ ಪರ್ಚೇಸಸ್ ಅನ್ನ ನೀವು ಆಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್. ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಸೇಲ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಏನಾದ್ರೂ ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದಾರಾ? ಸೇಲ್ಸ್ ಮೇಡ್ ಡ್ಯೂರಿಂಗ್ ದಿ ಇಯರ್ ಯಾವ್ದಾದ್ರು ಸೇಲ್ಸ್ ಕೊಟ್ಟಿದಾರಪ್ಪ ಡ್ಯೂರಿಂಗ್ ದಿ ಇಯರ್ 2022-23 ನಲ್ಲಿ? ಕ್ವಶನ್ ಅಲ್ಲಿ ಕೊಡ್ಬೋದು, ಕೊಟ್ಟಿದ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ, ಸೇಲ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಓಪನ್ ಇನ್ WDVಗೆ ಹ್ಯಾಡ್ ಪರ್ಚೇಸ್ ನ ಹ್ಯಾಡ್ ಮಾಡಿ. ಸೇಲ್ಸ್ ಕೊಟ್ಟಿದ್ರೆ ನೀವು ಲೆಸ್ ಮಾಡಬೇಕು. ಇಲ್ಲಿ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಆಯಾ ಬ್ಲಾಕ್ ಅಲ್ಲಿ ಎಷ್ಟು ಸೇಲ್ಸ್ ಕೊಟ್ಟಿದ್ದಾರೆ ನೋಡ್ಕೊಂಡು ಲೆಸ್ ಮಾಡಬೇಕು. ಈಗ ಮೊದಲನೇ ಬ್ಲಾಕ್ ಅಲ್ಲಿ ಸೇಲ್ಸ್ 6,50,000 ಕೊಟ್ಟಿದ್ದಾರೆ. ಎರಡನೇ ಬ್ಲಾಕ್ ಅಲ್ಲಿ ಸೇಲ್ಸ್ ಬಂದು 9,50,000 ಕೊಟ್ಟಿದ್ದಾರೆ. ಮೂರನೇ ಬ್ಲಾಕ್ ಅಲ್ಲಿ 4 lakh rupees ಕೊಟ್ಟಿದ್ದಾರೆ. 4 lakh rupees ಕೊಟ್ಟಿದ್ದಾರೆ. ಸೊ ಓಪನಿಂಗ್ WDV ಆಡ್ ಪರ್ಚೇಸಸ್ ಟೋಟಲ್ ಸಿಗುತ್ತೆ. ಈಗ ನೀವು ಲೆಸ್ ಸೇಲ್ಸ್ ಅನ್ನ ಲೆಸ್ ಮಾಡಬೇಕು. ಈಗ ಸೇಲ್ಸ್ ಅನ್ನ ನೀವು ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ 31 lakh ಅಲ್ಲಿ 6,50,000 ಹೋದ್ರೆ 31 lakh ಅಲ್ಲಿ ನೀವು ಮೈನಸ್ 6,50,000 ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 24,50,000 ಮೊದಲನೇ ಬ್ಲಾಕ್ ಅಲ್ಲಿ ಸಿಗುತ್ತೆ. ಅದೇ ತರ ಎರಡನೇ ಬ್ಲಾಕಿಗೆ ಬಂದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20,50,000 ನಲ್ಲಿ 9,50,000 ನ ಸೇಲ್ ಮಾಡಿದ್ರೆ ನಿಮ್ಗೆ ಸೆಕೆಂಡ್ ಬ್ಲಾಕ್ ಅಲ್ಲಿ 11 lakh rupees ಸಿಗುತ್ತೆ. 11 lakh rupees ನಿಮ್ಗೆ ಎರಡನೇ ಬ್ಲಾಕ್ ಅಲ್ಲಿ ಸಿಗುತ್ತೆ. ಅದೇ ತರ ಮೂರನೇ ಬ್ಲಾಕಿಗೆ ಬಂದ್ರೆ 15,60,000 ನಲ್ಲಿ 4 lakh rupees ಹೋದ್ರೆ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 11,60,000 ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇದು ಹೀಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಓಪನಿಂಗ್ WDV ಆಡ್ ಪರ್ಚೇಸಸ್ ಲೆಸ್ ಸೇಲ್ಸ್, ಯು ವಿಲ್ ಗೆಟ್ ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಸಿಗುತ್ತೆ. ಈ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಏನಿದೆ ಇದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್. ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಇಲ್ಲಿ ಡಿಪ್ರಿಸಿಯೇಷನ್ ಅಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ಆಗಿರೋದ್ರಿಂದ
ಒಂದು ನಾರ್ಮಲ್ ಡಿಪ್ರಿಸಿಯೇಷನ್ ಬರುತ್ತೆ, ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಯಾಕಂದ್ರೆ ಅವರೇ ಸ್ಪೆಸಿಫೈ ಆಗಿ ಹೇಳಿದ್ದಾರೆ ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಅವ್ರು ಹೇಳಿಲ್ಲ ಅಂದ್ರೂ ಕೂಡ ನೋಡಿ, ಅಸೆಟ್ಸ್ ಅನ್ನ ಅಥವಾ ಒಬ್ಬ ಅಸೆಟ್ಸ್ ಯೂಸ್ ಮಾಡ್ತಾ ಇರೋದು ಅಸೆಟ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಗೆ ಅಂತ ಹೇಳಿರೋದ್ರಿಂದ ಅಡಿಷನಲ್ ಡಿಪ್ರಿಸಿಯೇಷನ್ ಕಂಪಲ್ಸರಿ ನೀವು ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು, ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್ ಕೂಡ ನೀವು ಕೊಡಬೇಕಾಗುತ್ತೆ. ಸೊ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಬ್ಲಾಕ್ 1ಗೆ ತೋರಿಸ್ತೀನಿ, ಆಮೇಲೆ ಬ್ಲಾಕ್ 2 ಹೋಗೋಣ. ಫಸ್ಟ್ ಬ್ಲಾಕ್ 1ಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡೋಣ. ಲೆಸ್ ಡಿಪ್ರಿಸಿಯೇಷನ್ ಅಂದ್ರೆ 2 ಡಿಪ್ರಿಸಿಯೇಷನ್ ಬರುತ್ತೆ, ಆ 2 ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡೋಣ. ಅದರಲ್ಲಿ ಮೊದಲನೇದು ಎ ನಾರ್ಮಲ್ ಡಿಪ್ರಿಸಿಯೇಷನ್. ನಾರ್ಮಲ್ ಡಿಪ್ರಿಸಿಯೇಷನ್ ನೋಡಿ, ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವ್ದ್ರ ಮೇಲೆ ಅಂದ್ರೆ ನಮ್ಮ ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 24,50,000 ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಏನಿದೆ, ಇದ್ರ ಮೇಲೆ ನಾನು ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಈ ಟೋಟಲ್ 24,50,000 ಏನಿದೆ, ಇದ್ರ ಮೇಲೆ ನಾನು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ತೀನಿ ಅಂದ್ರೆ, ಸೊ ನೋಡಿ ಅಡಿಷನ್ಸ್ ಅನ್ನ ಪರ್ಚೇಸ್ ಮಾಡಿದಾರಲ್ವಾ, ಯಾವುದು 22,50,000 ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಡೇಟ್ ಅನ್ನ ನೋಡ್ಕೊಳ್ಳಿ. 30/4/22 ನಲ್ಲಿ ಪರ್ಚೇಸ್ ಮಾಡೋ ಡೇಟ್ ಬಂದು 30/4/2022. ಅಂದ್ರೆ 30/4/2022 ಅಂದ್ರೆ ಆ ವರ್ಷ ಎಂಡ್ ಆಗೋದು 31/3/2023 ಎಂಡ್ ಆಗುತ್ತೆ. ಅಂದ್ರೆ ನೋಡಿ, ಸೊ ಈ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡೋದು ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಈ ಅಸೆಟ್ ಪರ್ಚೇಸ್ ಮಾಡೋದು ಎಷ್ಟು ದಿನ ಅಂದ್ರೆ ಮೋರ್ ದ್ಯಾನ್ 180 ಡೇಸ್ ಇದೆ. ಯಾಕೆಂದ್ರೆ ನೋಡಿ, ಇಲ್ಲಿರೋದು 30/4/2022 ನಲ್ಲಿ ಪರ್ಚೇಸ್ ಮಾಡಿದ್ದಾನೆ ಅಂದ್ರೆ, ಸೊ 30th ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ 5, 6, 7, 8, 9, 10, 11, 12, 1, 2, 3 ಅಂದ್ರೆ ಆಲ್ಮೋಸ್ಟ್ 1 ಇಯರ್ ಫುಲ್ ಇದೆ, ಅಂದ್ರೆ ಮೋರ್ ದ್ಯಾನ್ 180 ಡೇಸ್ ಇದೆ. ಸೊ ಮೋರ್ ದ್ಯಾನ್ 180 ಡೇಸ್ ಇರೋದ್ರಿಂದ ಅಡಿಷನ್ ಪರ್ಚೇಸು ಈ 24,50,000ಗೆ ನಾವು 20,000 ಏನಿದೆ 24,50,000ಗೆ ನಾವು ಡೈರೆಕ್ಟ್ ಆಗಿ ನಾರ್ಮಲ್ ಡಿಪ್ರಿಸಿಯೇಷನ್ 15% ಅನ್ನ ಕೊಡಬಹುದು. 24,50,000ಗೆ ನಾರ್ಮಲ್ ಡಿಪ್ರಿಸಿಯೇಷನ್ 15% ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬಹುದು. ಏನಕ್ಕೆ ಅಂದ್ರೆ ಈ 24,50,000 ನಲ್ಲಿ ಇರೋದೆಲ್ಲ ಮೋರ್ ದ್ಯಾನ್ 180 ಡೇಸ್ ಇರೋದು, ಅಡಿಷನ್ ಕೂಡ ಮೋರ್ ದ್ಯಾನ್ 180 ಡೇಸ್ ಇದೆ. ಹಾಗಾಗಿ 24,50,000 ಮೇಲೆ 15% ಅನ್ನ ಮಾಡಿದ್ರೆ ನನಗೆ ಎಷ್ಟು ಡಿಪ್ರಿಸಿಯೇಷನ್ ಬರುತ್ತಪ್ಪ ಅಂತ ಹೇಳಿದ್ರೆ 3,67,500 ನಾರ್ಮಲ್ ಡಿಪ್ರಿಸಿಯೇಷನ್ ಬರುತ್ತೆ. ದಿಸ್ ಇಸ್ ನಾರ್ಮಲ್ ಡಿಪ್ರಿಸಿಯೇಷನ್ 3,67,500 ನಾರ್ಮಲ್ ಡಿಪ್ರಿಸಿಯೇಷನ್. ಒಂದು ನಾರ್ಮಲ್ ಡಿಪ್ರಿಸಿಯೇಷನ್ ಇದು. ಇನ್ನೊಂದು ನಾವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಬಿ ಬಂದು ಅಡಿಷನಲ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಅಡಿಷನಲ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಅಡಿಷನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಬರೋದು ಅಂತ ಹೇಳಿದ್ರೆ, ಓನ್ಲಿ ಪರ್ಚೇಸಸ್ಸಿಗೆ ಮಾತ್ರನೇ ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲಿಕಬಲ್ ಆಗೋದು. ಹೊಸದಾಗಿ ಏನ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲಪ್ಪ, ಅದಕ್ಕೆ ಮಾತ್ರನೇ ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲಿಕಬಲ್ ಆಗೋದು. ಈಗ ಪರ್ಚೇಸ್ ಮಾಡೋದು ಮೊದಲನೇ ಬ್ಲಾಕ್ ಅಲ್ಲಿ 22,50,000ಗೆ ಪರ್ಚೇಸ್ ಮಾಡೋ ಡೇಟ್ ಗೊತ್ತು. ಆ ಒಂದು ಡೇಟ್ ಇಂದ ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದು ಯಾವಾಗ ಅಂದ್ರೆ 31st ಎಂಡ್ ಆಗುತ್ತೆ. ಹಾಗಾಗಿ ಮೋರ್ ದ್ಯಾನ್ 180 ಡೇಸ್ ಇರೋದ್ರಿಂದ ನೀವು 22,50,000 ರುಪೀಸ್ ಏನು ಹೊಸದಾಗಿ ಪರ್ಚೇಸ್ ಮಾಡಿದಿರಲ್ವಾ, ಆ 22,50,000ಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, 20% ಇರುತ್ತೆ. ಅದೆಲ್ಲೂ ಕೂಡ ಕ್ವಶನ್ ಅಲ್ಲಿ ಕೊಡಲ್ಲ. ಸೊ ನೀವೇ ಕ್ಯಾಲ್ಕುಲೇಟ್ ನಿಮ್ಗೆ ಗೊತ್ತಿರಬೇಕು 20% ಅಡಿಷನಲ್ ಡಿಪ್ರಿಸಿಯೇಷನ್. ಮೋರ್ ದ್ಯಾನ್ 180 ಡೇಸ್ ಇದ್ರೆ, ನ್ಯೂ ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ ಮಾಡಿರೋದು ಮೋರ್ ದ್ಯಾನ್ 180 ಡೇಸ್ ಇದ್ರೆ 20% ಫುಲ್ ಕೊಡಬೇಕು. ಇಲ್ಲಿ ಮೋರ್ ದ್ಯಾನ್ 180 ಡೇಸ್ ಇರೋದ್ರಿಂದ ನಾನು 22,50,000 ಮೇಲೆ 20% ಅನ್ನ ಕೊಡಬೇಕಾಗುತ್ತೆ. ಸೊ 20% ಅನ್ನ ಮಾಡಿದ್ರೆ ನನಗೆ 4,50,000 ಅಡಿಷನಲ್ ಡಿಪ್ರಿಸಿಯೇಷನ್ ಬರ್ತಾ ಹೋಗುತ್ತೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ 4,50,000 ಬರುತ್ತೆ. ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡೋದು ಬರೀ ಬ್ಲಾಕ್ 1ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಬ್ಲಾಕ್ 1ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈಗ ಅದೇ ತರ ನಾವು ಬ್ಲಾಕ್ 2ಗೆ ಮಾಡ್ತೀವಿ ಅಂದ್ರೆ, ಸೊ ಬ್ಲಾಕ್ 2ಗೆ ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬ್ಲಾಕ್ 2ಗೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ನಾರ್ಮಲ್ ಡಿಪ್ರಿಸಿಯೇಷನ್ ದಟ್ ಈಸ್ ಎ ನಾರ್ಮಲ್ ಡಿಪ್ರಿಸಿಯೇಷನ್ ಯಾವ್ದ್ರ ಮೇಲೆ ಅಂದ್ರೆ 11 lakh ಮೇಲೆ ಕೊಡಬೇಕು. ಬಟ್ ಈ 11 lakh ಮೇಲೆ ಫುಲ್ಲು ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಎಷ್ಟಿದೆಯಪ್ಪ ಅಂದ್ರೆ 25% ರೇಟ್ ಆಫ್ ಡಿಪ್ರಿಸಿಯೇಷನ್ ಇದೆ.
25% ನೀವು ಫುಲ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಆಮೇಲೆ ನೋಡ್ತಾ ಹೋಗೋಣ. ಸೊ ನೋಡಿ, ಈಗ ನಿಮ್ಮ ಹತ್ರ ಇರೋದು ಎಷ್ಟಪ್ಪ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಅಂದ್ರೆ 11 lakh rupees ಇದೆ. ಈ 11 lakh rupees ಮೇಲೆ ಫುಲ್ ಕೊಡಬೇಕಂತ ಹೇಳಿದ್ರೆ, ಸೊ ನೋಡಿ ಅಡಿಷನ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ. ಎಷ್ಟಕ್ಕೆ? ಬ್ಲಾಕ್ 2 ನಲ್ಲಿ 8 lakh ಪರ್ಚೇಸ್ ಮಾಡಿದ್ದೀನಿ. 8 lakh ಪರ್ಚೇಸ್ ಮಾಡೋ ಡೇಟ್ ಯಾವುದು? 1/6/2022 ನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಕರೆಕ್ಟಾ? 1/6/2022 ನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ 16 ಇಂದ ಹಿಡಿದು 31st ಅಂತ ಹೇಳಿದ್ರೆ 6, 7, 8, 9, 10, 11, 12, 1, 2, 3 ಅಂದ್ರೆ ಮೋರ್ ದನ್ 180 ಡೇಸ್ ಇದೆ. ಆಲ್ಮೋಸ್ಟ್ 16 ಅಂತ ಹೇಳಿದ್ರೆ 9 to 10 months ನಾವು ಯೂಸ್ ಮಾಡಿದ್ವಿ. 10 months ಅಂತ ಹೇಳಿದ್ರೆ ಮೋರ್ ದನ್ 180 ಡೇಸ್ ಇದೆ ಅಂತ ಅರ್ಥ. ಸೊ ಮೋರ್ ದನ್ 180 ಡೇಸ್ ಇರೋದ್ರಿಂದ ಈ 11 lakh rupees ಮೇಲೆ ನಾವು 25% ಏನಿದೆ ಫುಲ್ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡೋಣ. ಸೊ ಈ 11 lakh rupees ಮೇಲೆ 25% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,75,000 rupees ಬರುತ್ತೆ. ಸೊ 2,75,000 rupees ಬರುತ್ತೆ. ದಿಸ್ ನಾರ್ಮಲ್ ಡಿಪ್ರಿಸಿಯೇಷನ್. ಅದೇ ತರ ನಾವು ಎರಡನೇದು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಅಡಿಷನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಕೊಡೋದಪ್ಪ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಓನ್ಲಿ ನ್ಯೂ ಪ್ಲಾಂಟ್ ಅಂಡ್ ಮಿಷನರಿ ಮಾತ್ರ 8 lakh rupees ಪರ್ಚೇಸ್ ಮಾಡಿದೀವಿ. ಬ್ಲಾಕ್ 2 ನಲ್ಲಿ ಆಲ್ರೆಡಿ ಅನಾಲಿಸಿಸ್ ಮಾಡಿದ್ವಿ. 1/6 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಮೋರ್ ದನ್ 180 ಡೇಸ್ ಇದೆ ಅಂತ ಅರ್ಥ. ಹಾಗಾಗಿ ಅಡಿಷನಲ್ ಡಿಪ್ರಿಸಿಯೇಷನ್ ಏನು 8 lakh rupees ಇದೆ, ಇದಕ್ಕೆ ಡೈರೆಕ್ಟ್ ಆಗಿ ನೀವು 20% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಯಾಕೆಂದ್ರೆ ಮೋರ್ ದನ್ 180 ಡೇಸ್ ಇದೆ. ಸೊ ದಿಸ್ ಇಸ್ ಮೋರ್ ದನ್ 180 ಡೇಸ್. ಸೊ 20% ಫುಲ್ ಕೊಡ್ಬೋದು. ಸೊ ಈಗ 8 lakh ಮೇಲೆ 20% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ ಅಂತ ಹೇಳಿದ್ರೆ 1,60,000 ಅಡಿಷನಲ್ ಡಿಪ್ರಿಸಿಯೇಷನ್ ಬ್ಲಾಕ್ 2ಗೆ ಸಿಗುತ್ತೆ. ಸೊ ಇದು ಅಷ್ಟೇ ಮೋರ್ ದನ್ 180 ಡೇಸ್ ಇದೆ. ಸೊ ಹಾಗಾಗಿ ನಾವು 20% ಫುಲ್ ಕೊಟ್ಟಿರತಕ್ಕಂಥದ್ದು ಮೋರ್ ದನ್ 180 ಡೇಸ್ ಇರೋದ್ರಿಂದ ಫುಲ್ ಕೊಟ್ಟಿರ್ತಕ್ಕಂಥದ್ದು. ಎರಡನೇ ಬ್ಲಾಕ್ ಅಲ್ಲೂ ಕೂಡ ಮೋರ್ ದನ್ 180 ಡೇಸ್ ಇದೆ. ಹಾಗಾಗಿ ನಾನು 20% ಅಡಿಷನಲ್ ಡಿಪ್ರಿಸಿಯೇಷನ್ ಫುಲ್ ಕೊಟ್ಟಿದ್ದೀನಿ. ನಾರ್ಮಲ್ ಡಿಪ್ರಿಸಿಯೇಷನ್ ಕೂಡ ಫುಲ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್ ಫುಲ್ ಏನು ಕೊಟ್ಟಿದ್ವಿ ಅಂದ್ರೆ ಮೋರ್ ದನ್ 180 ಡೇಸ್ ಇದೆ. ಬ್ಲಾಕ್ 3 ನಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ, ಅಲ್ಲಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ. ಸೊ ಇದು ಗೊತ್ತಿರಬೇಕು. ಏನಕ್ಕೆ ಇಲ್ಲಿ ಫುಲ್ ತಗೊಂಡಿದ್ದಾರೆ ಅಂದ್ರೆ ಅಡಿಷನ್ ಪರ್ಚೇಸ್ ಆಗಿರೋದು ಮೋರ್ ದನ್ 180 ಡೇಸ್ ಇದ್ರೆ ನೀವು ಈಗ ಮಾಡಿ. ಬಟ್ ಬ್ಲಾಕ್ 3 ನಲ್ಲಿ ಲೆಸ್ ದನ್ 180 ಡೇಸ್ ಇದೆ. ಆವಾಗ ನೀವು ಯಾವ ತರ ನಾರ್ಮಲ್ ಮತ್ತೆ ಅಡಿಷನಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಎ ಫಸ್ಟ್ ಒನ್ ಬಂದು ನಾರ್ಮಲ್ ಡಿಪ್ರಿಸಿಯೇಷನ್ ಫಾರ್ ಬ್ಲಾಕ್ 3. ನಾರ್ಮಲ್ ಡಿಪ್ರಿಸಿಯೇಷನ್ ಫಾರ್ ಬ್ಲಾಕ್ 3ಗೆ ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ ಬ್ಲಾಕ್ 3 ನಲ್ಲಿ ಎಷ್ಟಪ್ಪ ಇರೋದು ಅಂದ್ರೆ 11,60,000 ಪರ್ಚೇಸ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಇರೋದು 11,60,000. ಸೊ ನೀವು ಈ 11,60,000 ಏನಿದೆ ಇದರಲ್ಲಿ ನೀವು ಫುಲ್ ಈ 11,60,000 ಮೇಲೆ ನೀವು ಫುಲ್ ಡಿಪ್ರಿಸಿಯೇಷನ್ ರೇಟ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 10% ಏನ್ ಕೊಟ್ಟಿದ್ದಾರೆ. ನೀವು 11,60,000 ಮೇಲೆ ನೀವು ಫುಲ್ 10% ಡಿಪ್ರಿಸಿಯೇಷನ್ ಕೊಡಬೇಕಂತ ಹೇಳಿದ್ರೆ ಇಲ್ಲ, ನೀವು 11,60,000 ಮೇಲೆ ಫುಲ್ 10% ಕೊಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅಡಿಷನ್ ಪರ್ಚೇಸ್ ಮಾಡಿದಿರಪ್ಪ 10 ಲಕ್ಷ ಏನಿದೆ, ಇದು ಯಾವಾಗ ಪರ್ಚೇಸ್ ಆಗಿರೋದು ನೋಡಿ 1/1/2023 ನಲ್ಲಿ ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ದಾರೆ. 1/1/2023 ನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ 1/1/23, 1/2/23 ಅಂಡ್ 31/3/23 ಅಂದ್ರೆ 3 ತಿಂಗಳು. ಆ ವರ್ಷ ಕ್ಲೋಸ್ ಆಗ್ಬಿಡುತ್ತೆ, ಸರಿನಾ? 1/1 ಇಂದ 31/3/2023 ಮುಗಿದೋಗ್ಬಿಡುತ್ತಲ್ಲ. ಸೊ ಅಂದ್ರೆ ಓನ್ಲಿ 3 months ಆಯ್ತು. 3 months ಅಂದ್ರೆ 90 ಡೇಸ್ ಆಯ್ತು. ಅಂದ್ರೆ ಲೆಸ್ ದನ್ 180 ಡೇಸ್ ಇದೆ ಅಂತ ಅರ್ಥ. ಸೊ ಲೆಸ್ ದನ್ 180 ಡೇಸ್ ಇದ್ದಾಗ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? ಮೋರ್ ದನ್ 180 ಡೇಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಈ ತರ ಮಾಡ್ಕೊಳ್ಳಿ. ಬಟ್ ಅಡಿಷನಲ್ ಪರ್ಚೇಸ್ ಮಾಡೋದೇನಾದ್ರೂ ಲೆಸ್ ದನ್ 180 ಡೇಸ್ ಇದೆ ಅಂದ್ರೆ ಈ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಏನಿದೆ, ಈ ಡಿಪ್ರಿಸಿಯೇಬಲ್ ವ್ಯಾಲ್ಯೂನಲ್ಲಿ ಫಸ್ಟ್ ನೀವೇನ್ ಮಾಡಿದ್ರೆ ಮೈನಸ್ ಮಾಡ್ಕೊಳ್ಳಿ. ಅಂದ್ರೆ ಈ ಹೊಸದಾಗಿ ಪರ್ಚೇಸ್ ಮಾಡಿದಿರಲ್ವಾ 10 ಲಕ್ಷ ಏನ್ ಪರ್ಚೇಸ್ ಮಾಡಿದಿರಾ ಲೆಸ್ ದನ್ ಇರೋದ್ರಿಂದ ಫಸ್ಟ್ ಆ 10 ಲಕ್ಷನ ಲೆಸ್ ಮಾಡ್ಕೊಳ್ಳಿ. 10 lakh rupees ನ ಲೆಸ್ ಮಾಡ್ಕೊಳ್ಳಿ. ಆ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 10 ಲಕ್ಷನ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ 1,60,000 ಬರುತ್ತೆ. ಈ 1,60,000 ಮೋರ್ ದನ್ 180 ಡೇಸ್ ಇರೋದು. 10 ಲಕ್ಷ ಹೊಸದಾಗಿ ಪರ್ಚೇಸ್ ಮಾಡಿದ್ರೆ ಲೆಸ್ ದನ್ 180 ಇದೆ. ಹಾಗಾಗಿ ಲೆಸ್ ದನ್ ನ ಫಸ್ಟ್ ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ನಲ್ಲಿ ಲೆಸ್ ದನ್ 180 ಡೇಸ್ ಇರೋದನ್ನ ಲೆಸ್ ಮಾಡ್ಕೊಳ್ಳಿ. ಈಗ ಲೆಸ್ ಮಾಡಿದಾಗ ಬರೋದು 1,60,000 ಬರುತ್ತೆ. ಇದಕ್ಕೆ ನೀವು 10% ಏನಿದೆ ಫುಲ್ ನಾರ್ಮಲ್ ಡಿಪ್ರಿಸಿಯೇಷನ್ 10% ಅನ್ನ ಕೊಡಿ. ಫುಲ್ ನೀವು 10% ಅನ್ನ ಕೊಟ್ಟಾಗ ನಿಮ್ಗೆ 16,000 ಬರುತ್ತೆ. 16,000 ಇದು ಫುಲ್ ಕೊಡ್ತೀರಾ, ಸರಿನಾ? ಬಟ್ ಈಗ ನೀವು ಲೆಸ್ ದನ್
ಲೆಸ್ ದ್ಯಾನ್ 180 ಡೇಸ್ ಇದೆಯಲ್ವಾ, ಯಾವುದು 10 ಲಕ್ಷ ನೀವೇನು ಪರ್ಚೇಸ್ ಮಾಡಿದ್ದೀರಾ, ಈ ಲೆಸ್ ದ್ಯಾನ್ 180 ಡೇಸ್ ಇರೋದಕ್ಕೆ ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಇದಕ್ಕೂ ಕೊಡಬೇಕು. ಇದಕ್ಕೂ 10% ನಾರ್ಮಲ್ ಡಿಪ್ರಿಸಿಯೇಷನ್ ಇರೋದು. ಬಟ್ 10% ನೀವು ಫುಲ್ ಕೊಡಬೇಕಂದ್ರೆ ಫುಲ್ ಕೊಡೋಗಿಲ್ಲ. ಏನಕ್ಕೆ ಅಂದರೆ ಲೆಸ್ ದ್ಯಾನ್ 180 ಡೇಸ್ ಇಂದ ಇರೋದ್ರಿಂದ ಈ 10%ನ ನೀವೇನು ಮಾಡಿ ಅಂದರೆ ಆಫ್ ಮಾಡ್ಕೋಬೇಕು. 10%ನ ಆಫ್ ಮಾಡ್ಕೋಬೇಕು ಬಿಕಾಸ್ ಆಫ್ ಲೆಸ್ ದ್ಯಾನ್ 180 ಡೇಸ್ ಇದೆ. ಲೆಸ್ ದ್ಯಾನ್ 180 ಡೇಸ್ ಇದ್ದಾಗ ನೀವು ಆ ಲೆಸ್ ದ್ಯಾನ್ ಇರೋದಕ್ಕೆ ನೀವು ಸಪ್ರೇಟ್ ಆಗೇನೆ ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಹಾಗಾಗಿ ನೀವು ಈ ನಾರ್ಮಲ್ ಡಿಪ್ರಿಸಿಯೇಷನ್ ಏನಿದೆ, ಈ ನಾರ್ಮಲ್ ಡಿಪ್ರಿಸಿಯೇಷನ್ ಆಫ್ ಮಾಡ್ಕೋಬೇಕು ನೀವು. ಸೊ ಈಗ ನೋಡಿ 10 lakh rupees ಏನಿದೆ ಇದ್ರ ಮೇಲೆ ನೀವು ಟೋಟಲ್ ಇರೋದು 10%. ಇದನ್ನ ನೀವು ಫುಲ್ 10% ಕೊಡಕ್ ಹೋಗ್ಬೇಡಿ, ಬಿಕಾಸ್ ಲೆಸ್ ದ್ಯಾನ್ 180 ಡೇಸ್ ಇರೋದ್ರಿಂದ ನೀವು ಅದನ್ನ ಆಫ್ ಮಾಡ್ಕೊಳ್ಳಿ, 1/2 ಮಾಡ್ಕೊಳ್ಳಿ, 50,000 ಬರುತ್ತೆ. ಇದು 50,000 ನಾರ್ಮಲ್ ಡಿಪ್ರಿಸಿಯೇಷನ್. ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಎರಡು, ಒಂದು ಮೋರ್ ದ್ಯಾನ್ 180 ಇರೋದಕ್ಕೆ ನಾರ್ಮಲ್ ಡಿಪ್ರಿಸಿಯೇಷನ್, ಇನ್ನೊಂದು ಲೆಸ್ ದ್ಯಾನ್ 180 ಡೇಸ್ ಇರೋದಕ್ಕೆ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಟ್ಟಿರೋದು. ನೆಕ್ಸ್ಟ್ ನೀವು ಬಿ ಇನ್ನೇನು ಕೊಡಬೇಕಪ್ಪ ಅಂದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್. ಆಸ್ ಯೂಶುವಲ್ ಅಡಿಷನಲ್ ಡಿಪ್ರಿಸಿಯೇಷನ್ ನೀವು ಕೊಡಲೇಬೇಕು. ಈ ಅಡಿಷನಲ್ ಡಿಪ್ರಿಸಿಯೇಷನ್ ನೀವು ಕೊಡ್ತೀರಾ ಅಂತ ಹೇಳಿದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲಿಕಬಲ್ ಆಗೋದು ಓನ್ಲಿ ನ್ಯೂ ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ಗೆ. ಈಗ ಆಲ್ರೆಡಿ ಗೊತ್ತು ನಿಮ್ಗೆ 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಟೋಟಲ್ ಇರೋದು 20%. ಬಟ್ ನಾನು 20% ಕೊಡಬೇಕಂದ್ರೆ ಇಲ್ಲ, ಇದನ್ನ ಆಫ್ ಮಾಡ್ಕೋಬೇಕು ಬಿಕಾಸ್ ಆಫ್ ಲೆಸ್ ದ್ಯಾನ್ 180 ಡೇಸ್. ಲೆಸ್ ದ್ಯಾನ್ 180 ಡೇಸ್ ಲೆಸ್ ದ್ಯಾನ್ 180 ಡೇಸ್ ಇರೋ ಕಾರಣಕ್ಕೆ ನಾವು 10 ಲಕ್ಷದ ಒಂದು 10 lakh rupees ಮೇಲೆ 20% ಏನಿದೆ ಆ 20%ನ ಆಫ್ ಮಾಡ್ಕೋಬೇಕು. ಸೊ ಆ 20%ನ ನಾವು ಆಫ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ 1 lakh rupees ಬರುತ್ತೆ. 1 lakh rupees ಬರುತ್ತೆ. ಸೊ ಇದು ನಾರ್ಮಲ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್. ಸಪ್ರೇಟ್ ಆಗಿ ಬೇಕಾದ್ರೆ ನೀವು ಇಂಡಿವಿಜುವಲ್ ಬ್ಲಾಕ್ ವೈಸ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ತರ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಇದ್ದಾಗ ಈ ಮೂರಕ್ಕೂ ಒಂದೇ ಸಲ ಮಾಡ್ಬೋದು. ಬಟ್ ಈ ತರ ಕೊಟ್ಟಾಗ ಈ ಅಡಿಷನ್ ಪರ್ಚೇಸ್ ಏನಿದೆ ಯಾವ್ದು ಲೆಸ್ ದ್ಯಾನ್ 180 ಇದೆ ನೋಡ್ಕೊಳ್ಳಿ. ಆ ಲೆಸ್ ದ್ಯಾನ್ 180 ಇದ್ದಾಗ ನೀವು ಈ ತರ ಮಾಡ್ಕೊಳ್ಳಿ. ಮೋರ್ ದ್ಯಾನ್ ಇದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಅನ್ಸಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ಈಗ ನೀವೇನ್ ಮಾಡಿ ಅಂದ್ರೆ ಈ ಟೋಟಲ್ ಡಿಪ್ರಿಸಿಯೇಬಲ್ ಅಲ್ಲಿ ಲೆಸ್ ಡಿಪ್ರಿಸಿಯೇಷನ್ ನೀವು ಲೆಸ್ ಮಾಡಬೇಕು. ಆ ಡಿಪ್ರಿಸಿಯೇಷನ್ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಸೊ WDV ಆಸ್ ಆನ್ 31/3/2023 ಕ್ಲೋಸಿಂಗ್ WDV ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಮೊದಲನೇ ಬ್ಲಾಕ್ ಅಲ್ಲಿ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 24,50,000 ಏನಿದೆ, ದಿಸ್ ಇಸ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಏನಿದೆ, ಈ ಡಿಪ್ರಿಸಿಯೇಬಲ್ ವ್ಯಾಲ್ಯೂನಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೊಳ್ಳಿ. 24,50 3,60,000, 24,50 ನಲ್ಲಿ 3,67,500 ಮತ್ತೆ 4,50,000 ಎರಡು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 16,33,000 ಸಿಗುತ್ತೆ. ದಟ್ ಈಸ್ 16,33,000 ಸಿಗುತ್ತೆ. ದೆನ್ ಬ್ಲಾಕ್ 2 ನಲ್ಲಿ ಬಂದಾಗ ನಿಮಗೆ 6,65,000 ನಿಮಗೆ ಸಿಗುತ್ತೆ. 6,65,000 ನಿಮಗೆ ಬ್ಲಾಕ್ 2 ನಲ್ಲಿ ಸಿಗುತ್ತೆ. ಅಂಡ್ ಅದೇ ತರ ಬ್ಲಾಕ್ 3 ಬಂದೆ 9,94,000 ಸಿಗುತ್ತೆ. 9,94,000 ನಿಮಗೆ ಸಿಗುತ್ತೆ. ಸೊ ಇದು ಈ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲೆಸ್ ಮಾಡಿದಾಗ ನಮಗೆ ಬಂದಿರೋ ಕ್ಲೋಸಿಂಗ್ WDV ಅಂತ ಕರಿತೀವಿ. ಕ್ಲೋಸಿಂಗ್ WDV. ಸೊ ಇಷ್ಟು ಮಾಡಬೇಕು ನಿಮ್ಗೆ. ಸೊ ಇದನ್ನ ಮಾಡಿದಾದ್ಮೇಲೆ ನೀವು ಟೋಟಲ್ ಡಿಪ್ರಿಸಿಯೇಷನ್ ಬೇಕಾದ್ರೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಈಗ ನಮ್ಮ ಹತ್ರ ಇರೋದು 3 ಬ್ಲಾಕ್ ಇದೆ. ದಟ್ ಈಸ್ ಬ್ಲಾಕ್ 1, ಬ್ಲಾಕ್ 2, ದೆನ್ ಬ್ಲಾಕ್ 3. 3 ಬ್ಲಾಕ್ ಅಲ್ಲೂ ನಾವು ನಾರ್ಮಲ್ ಮತ್ತೆ ಅಡಿಷನಲ್ ಎರಡು ಕೊಟ್ಟಿದ್ದೀವಿ. ಸೊ ಎಲ್ಲ ಟೋಟಲ್ ಮಾಡ್ಕೋಬೇಕು. ಈಗ ಬ್ಲಾಕ್ 1 ಅಲ್ಲಿ ನೋಡಿ, ಸೊ ನಾರ್ಮಲ್ ಡಿಪ್ರಿಸಿಯೇಷನ್ 3,67,500 ಇದೆ. ಸೊ 3,67,500 ಬ್ಲಾಕ್ ನಾರ್ಮಲ್ ಡಿಪ್ರಿಸಿಯೇಷನ್ 3,67,500 ಇದೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ ಬಂದು 4,50,000 ಇದೆ. ಸೊ ಈಗ ಎರಡು ನಾವು ಟೋಟಲ್ ಮಾಡ್ಕೊಂಡ್ರೆ ಸೊ 3,67,500 ಮತ್ತೆ 4,50,000 ಎರಡು ಟೋಟಲ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8,17,500 ಬರುತ್ತೆ. ಸೊ 8,17,500 ಸಿಗುತ್ತೆ. ಅದೇ ತರ ನೀವು ಬ್ಲಾಕ್ 2 ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಬ್ಲಾಕ್ 2 ನಲ್ಲಿ ನಮ್ಗೆ ಎಷ್ಟು ಬಂದಿದೆ ನಾರ್ಮಲ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ 2,75,000 ನಾರ್ಮಲ್ ಇದೆ, 1,60,000 ಅಡಿಷನಲ್ ಡಿಪ್ರಿಸಿಯೇಷನ್ ಇದೆ. ಸೊ ನಾವು ಜಸ್ಟ್ ಟೋಟಲ್ ಮಾಡ್ಕೋಬೇಕು. ಸೊ 2,75,000 ನಾರ್ಮಲ್ ಡಿಪ್ರಿಸಿಯೇಷನ್ ಇದೆ,
1,60,000 ಅಡಿಷನಲ್ ಡಿಪ್ರಿಸಿಯೇಷನ್ ಇದೆ. ಸೊ ಈಗ ನಾವು ಎರಡು ಟೋಟಲ್ ಮಾಡ್ಕೊಂಡ್ರೆ ನನಗೆ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಎರಡು ಟೋಟಲ್ ಮಾಡಿದ್ರೆ 4,35,000 ಸಿಗುತ್ತೆ. ದಟ್ ಈಸ್ 4,35,000. ಅದೇ ತರ ನಾವು ಬ್ಲಾಕ್ 3 ಹೋದ್ರೆ, ಬ್ಲಾಕ್ 3 ನಲ್ಲಿ ನನಗೆ ಎಷ್ಟಿದೆಯಪ್ಪ ಅಂದ್ರೆ, ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಇವೆರಡು ಟೋಟಲ್ ಮಾಡ್ಕೊಂಡ್ರೆ 66,000 ಇದೆ. ಅಡಿಷನಲ್ 1,00,000 rupees ಇದೆ. ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಬಂದು 66,000 ಪ್ಲಸ್ 1,00,000 rupees ಅಡಿಷನಲ್ ಡಿಪ್ರಿಸಿಯೇಷನ್ ಇದೆ 1,00,000 rupees. ಸೊ ಎರಡು ಟೋಟಲ್ ಮಾಡ್ಕೊಂಡ್ರೆ ನನಗೆ 1,66,000 ನನಗೆ ಟೋಟಲ್ ಡಿಪ್ರಿಸಿಯೇಷನ್ಸ್ ಇರ್ತಕ್ಕಂಥದ್ದು. ಓಕೆ, ಸೊ ಈ ತರ ನೀವು ಟೋಟಲ್ ಡಿಪ್ರಿಸಿಯೇಷನ್ ಮತ್ತೆ ನಾರ್ಮಲ್ ಡಿಪ್ರಿಸಿಯೇಷನ್ ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಇದು ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅಥವಾ ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.